ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ನಿಮಗೆ ಒಂದು ಪುಟ್ಟ ತಂತ್ರನ ಹೇಳ್ಕೊಡೋಣ ಅಂತಿದ್ದೀನಿ. ಏನಪ್ಪ ಅದು ಅಂತಂದರೆ ಸ್ನೇಹಿತರೆ, ನೋಡಿ, ಇವಾಗ ನಾಳೆ ಬಂದು ಮಂಗಳವಾರ ದಿನಗಳಲ್ಲಿ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಮನೆಯಲ್ಲಿ ಪ್ರತಿದಿನ ಜಗಳ ಆಗ್ತಾ ಇರುತ್ತೆ. ನಾವೇನೇ ಮಾಡಿದ್ರು ಜಗಳ ಕಡಿಮೆ ಆಗ್ತಾ ಇರೋಲ್ಲ. ಅಕ್ಕ ತಂಗಿದಿರು ಕಿತ್ತಾಡ್ತಾ ಇರ್ತಾರೆ. ಪ್ರತಿದಿನವೂ ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಮಾಡ್ತಾ ಇರ್ತಾರೆ. ಅದಕ್ಕೆ ನಾದಿನಿಯರ ಜೊತೆ ಹೊಂದಾಣಿಕೆ ಇಲ್ಲ, ಸೊಸೆ ಜೊತೆ ಅತ್ತೆ ಸೊಸೆಯರ ಜೊತೆ ಹೊಂದಾಣಿಕೆ ಇಲ್ಲ. ಮಗ ಮತ್ತು ಅಪ್ಪ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ. ಅಣ್ಣ ತಮ್ಮಂದರು ಕಿತ್ತಾಡ್ತಾ ಇರ್ತಾರೆ. ಅಕ್ಕಪಕ್ಕದವ್ರ ಜೊತೆ ಜಗಳ ಆಡ್ತಾ ಇರುತ್ತೆ. ಯಾವಾಗಲೂ ಮನೆಯಲ್ಲಿ ವಿಪರೀತ ಆ ಜಗಳ ಸುಮ್ಮನೆ ಯಾವುದೋ ಒಂದು ಮಾತಿಂದ ಶುರುವಾಗಿ ಅದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳುತ್ತೆ, ಕೊಲೆ ಮಾಡೋ ಅಂಥ ಹಂತಕ್ಕೂ ಹೊರ್ಟೋಗ್ಬಿಡುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ನೋಡಿ, ಮೊನ್ನೆ ದಿನ ಗಣಪತಿ ವಿಚಾರದಲ್ಲಿ, ಗಣಪತಿ ಹಬ್ಬದಲ್ಲಿ ಗಣಪತಿನ ಇಡಬೇಕು ಅಂತ ಹೇಳಿ ಹೋಗಿದ್ದಂಥ ಸಂದರ್ಭಗಳಲ್ಲಿ ಏನಾಯಿತು ಅಂದರೆ, ಅವರು ಯಾವುದೋ ಒಂದು ದುಡ್ಡನ್ನ ಕೂಡಿಟ್ಟಿರ್ತಾರೆ. ಆ ದುಡ್ಡನ್ನ ಕೂಡಿಟ್ಟಿರೋಂಥ ಸಂದರ್ಭದಲ್ಲಿ ಅಣ್ಣ ತಮ್ಮಂದ್ರಿಬ್ರು ದುಡ್ಡಿನ ವಿಷಯ ಮಾತಾಡ್ತಾ ಅವರು ದುಡ್ಡಲ್ಲಿ ಇವರಿಬ್ಬರಲ್ಲಿ ಹೊಂದಾಣಿಕೆ, ನಾನು ದುಡ್ಡನ್ನ ಕೂಡಿಟ್ಟಿರೋಂಥ ದುಡ್ಡನ್ನ ನೀನು ತೊಗೊಂಡಿರೋದನ್ನ ನಾನು ಖರ್ಚು ಮಾಡಿದೆ ಅಂತೇಳಿ ಅವರವರಿಗೆ ಮಾತಿಂದ ಶುರುವಾದ ಜಗಳ ಕೊನೆಯಲ್ಲಿ ಅಂತ್ಯ ಆಗುತ್ತೆ. ಆ ರೀತಿ ಮನೆಗಳಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಕದನ ಅನ್ನೋದು ಸ್ಟಾರ್ಟ್ ಆದರೆ ಒಂದು ಸರಿ ಮನಸ್ತಾಪ ಬರುತ್ತೆ. ಆಮೇಲೆ ಜಗಳ ಒಂದೇ ಮನೇಲಿದ್ದೂ ಒಬ್ಬರು ಮುಖ ಒಬ್ಬರು ನೋಡೋಂಗಿರಲ್ಲ, ಅತ್ತೆ ಸೊಸೆ ಮುಖ ನೋಡೋಂಗಿರಲ್ಲ, ಅಥವಾ ಅಪ್ಪ ಮಗನ ಮುಖ ನೋಡೋಂಗಿರಲ್ಲ, ಅಣ್ಣ ತಮ್ಮಂದ್ರು ನೋಡಲ್ಲ. ಸ್ವಂತ ತನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಂಥ ಅಣ್ಣ ತಮ್ಮ ಬಂಧು ಬಳಗದವರ ಜೊತೆನೇ ಹೊಂದಾಣಿಕೆ ಇಲ್ಲ ಅಂದಾಗ ಮನೇಲಿ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಯಾವಾಗಲೂ ಅಷ್ಟೇ ಮನೆ ವಾತಾವರಣ ಅನ್ನೋದು ಬಡತನ ಇದ್ರೂ ಪರವಾಗಿಲ್ಲ, ಅಲ್ಲಿ ಪ್ರೀತಿ ಇರಬೇಕು, ಮಮತೆ ಇರಬೇಕು, ವಾತ್ಸಲ್ಯ ಇರಬೇಕು. ಮಕ್ಕಳು ಅಂದರೆ ಎಲ್ಲ ಮಕ್ಕಳು ಒಂದೇ ಸಮಾನ. ಒಂದು ಮಗು ಹೆಚ್ಚು, ಒಂದು ಮಗು ಕಡಿಮೆ ಅಂತ ಯಾವತ್ತೂ ನೋಡಬಾರ್ದು. ಯಾಕಂದರೆ ತನ್ನ ತಾಯಿ ಎಲ್ಲರಿಗೂ ಜನ್ಮ ಕೊಟ್ಟಿರ್ತಾಳೆ. ಹಾಗಾಗಿ ಎಲ್ಲರನ್ನೂ ಸಮಾನ ಭಾವನೆಯಲ್ಲಿ ಅವಳು ನೋಡ್ತಾ ಇರ್ತಾಳೆ. ತಂದೆನೂ ಅಷ್ಟೇ ತನ್ನ ಮಕ್ಕಳನ್ನ ಎಲ್ಲರನ್ನೂ ಒಂದೇ ಭಾವನೆಯಲ್ಲಿ ನೋಡ್ತಾ ಇರ್ತಾನೆ. ಆದರೆ ಮಕ್ಕಳಲ್ಲಿ ಆ ಹೊಂದಾಣಿಕೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಇರೋದಿಲ್ಲ. ಅಣ್ಣ ತಮ್ಮಂದ್ರ ನಡುವೆ ಭಿನ್ನಾಭಿಪ್ರಾಯ ಇರುತ್ತೆ, ಅಕ್ಕ ತಂಗಿಯರ ನಡುವೆ ಭಿನ್ನಾಭಿಪ್ರಾಯ ಇರುತ್ತೆ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಅಕ್ಕ ತಂಗಿದಿರೇ ದುಡಿತಾ ಇರ್ತಾರೆ. ಅಕ್ಕ ದುಡಿತಾ ಇದ್ದರೆ ತಂಗಿ ದುಡಿತಾ ಇರಲ್ಲ, ತಂಗಿ ದುಡಿತಾ ಇದ್ದರೆ ಅಕ್ಕ ದುಡಿತಾ ಇರಲ್ಲ. ಅವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಾನು ದುಡಿದು ಇವ್ರನ್ನೆಲ್ಲ ಸಾಕಬೇಕಾ, ಅಥವಾ ನಾನು ಇವ್ರನ್ನೆಲ್ಲ ನೋಡ್ಕೊಬೇಕಾ, ಅಥವಾ ಅವರಿಷ್ಟ, ಅವರು ನಾವು ದುಡಿತಿದ್ದೀವಿ ಅನ್ನೋ ಅಹಂಕಾರ ಇರ್ಬೋದು, ಜಂಬ ಇರ್ಬೋದು, ನಮ್ಮದೇ ನಡಿಬೇಕು ಅನ್ನೋ ವಿವಾದ ಇರ್ಬೋದು, ಅಥವಾ ನಾನು ದೊಡ್ಡವನು, ನಾನು ಹೇಳಿದ್ದೇ ನಡಿಬೇಕು ಈ ಮನೇಲಿ, ನಾನು ದೊಡ್ಡ ಮಗ, ನನ್ನದೇ ನಡಿಬೇಕು ಅನ್ನೋದು ಇರ್ಬೋದು. ಅಥವಾ ಗೊತ್ತಿಲ್ಲ ಯಾವ್ಯಾವ ರೀತಿ ಮನಸ್ಥಿತಿಗಳಿರುತ್ತೆ ಅಂತ. ಯಾಕಂದರೆ ಈಗಿನ ಮನಸ್ಥಿತಿಗಳು ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿರುತ್ತೆ. ಗಂಡನ ಮನಸ್ಸು ಹೆಂಡ್ತಿಗೆ ಅರ್ಥ ಆಗಲ್ಲ, ಹೆಂಡ್ತಿ ಮನಸ್ಸು ಗಂಡಂಗೆ ಅರ್ಥ ಆಗ್ತಾ ಇರಲ್ಲ. ಈ ರೀತಿ ಮನಸ್ಸುಗಳು ಅರ್ಥ ಆಗ್ದಲೇ ಇರೋಂಥ ಪರಿಸ್ಥಿತಿಗಳಲ್ಲಿ ಜಗಳ, ಮನಸ್ತಾಪ, ಕಿತ್ತಾಟ. ಅವರು ಎಷ್ಟೇ ಪ್ರೀತಿಯಿಂದ ಗಂಡ ಹೆಂಡತಿನ ನೋಡಿಕೊಂಡ್ರು ಹೆಂಡ್ತಿಗೆ ಹೊಂದಾಣಿಕೆ ಆಗೋದಿಲ್ಲ. ಯಾಕಂದರೆ ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೊತಿಲ್ಲ ಅನ್ನೋದು ಮನಸ್ಸು ಅವರಲ್ಲಿರುತ್ತೆ. ಯಾಕಂದರೆ ಹೆಂಡ್ತಿ ಮನಸ್ಸು ಬಯಸೋವಂಥ ರೀತಿ ಗಂಡ ಇರೋದಿಲ್ಲ, ಗಂಡ ಬಯಸೋವಂಥ ರೀತಿ ಹೆಂಡ್ತಿ ಇರೋದಿಲ್ಲ. ಯಾಕಂದರೆ ಹೊಂದಾಣಿಕೆ, ಯಾಕಂದರೆ ಮನಸ್ಥಿತಿಗಳು ಬೇರೆ ಬೇರೆ ಮನಸ್ಥಿತಿಗಳು, ಬೇರೆ ಬೇರೆ ವಾತಾವರಣದಿಂದ ಬಂದು ಸಂಸಾರ ಮಾಡ್ತಾ ಇರ್ತಾರೆ. ಅದ್ರ ಜೊತೆ ಹೊಂದ್ಕೊಳ್ಳೋ ಅಂಥ ಮನಸ್ಥಿತಿ, ಅಡ್ಜಸ್ಟ್ ಮಾಡಿಕೊಂಡು ಬದುಕೋ ಅಂಥ ಮನಸ್ಥಿತಿ ಕೆಲವೊಬ್ರಿಗಿದ್ರೆ, ಕೆಲವೊಬ್ಬರಿಗೆ ಹೊಂದಾಣಿಕೆ ಮಾಡಿಕೊಂಡಲೇ ಪ್ರತಿದಿನ ಜಗಳ, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಜಗಳ, ರಾತ್ರಿ ಜಗಳ. ಯಾವಾಗಲೂ ಅಷ್ಟೇ ಊಟ ಮಾಡೋಕ್ಕೆ ನೆಮ್ಮದಿ ಇರಲ್ಲ. ಎಷ್ಟೇ ದುಡ್ಕೊಂಬಂದ್ರು ದುಡ್ಡು ಕಾಸು ಹಣ ಅಂತಸ್ತು ಎಲ್ಲ ಇದ್ದರೂ ಕೂಡ ನೆಮ್ಮದಿ
ನೆಮ್ಮದಿ ಇರೋದಿಲ್ಲ ಅಂತ ಬಯಸೋವಂಥವ್ರು ತಂದೆ ತಾಯಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು ಅಂಥವರು ಖಂಡಿತವಾಗ್ಲೂ ಶುಕ್ರವಾರ, ಮಂಗಳವಾರ, ಶನಿವಾರದ ದಿನಗಳಲ್ಲಿ ನೀವು ಈ ತಂತ್ರ ಪ್ರಯೋಗನ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಯಾವುದೇ ಒಂದು ವಸ್ತುಗಳು ನಮ್ಮ ಮನೆಯಲ್ಲಿ, ನಮ್ಮ ಪ್ರಕೃತಿಯಲ್ಲಿ ಸಿಗೋವಂಥ ವಸ್ತುಗಳೇ ನಮಗೆ ದೊಡ್ಡ ಪರಿಹಾರ ಶಕ್ತಿಯಾಗಿ ಅದು ಹೊರಹೊಮ್ಮುತ್ತೆ. ನಾವು ಇರೋಂಥ ವಸ್ತುಗಳ ಜೊತೆನೇ ನಾವು ಬೆರೆತು ನಾವು ನಮಗೆ ಬಂದಿರೋಂಥ ಕಷ್ಟಗಳನ್ನ ನಾವು ನಿವಾರಣೆ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ನೋಡಿ, ನಾನು ಹೇಳ್ಕೊಡ್ತಾ ಇರೋಂಥ ಈ ಪರಿಹಾರಕ್ಕೆ ನೀವು ಮಾಡ್ಕೊಬೇಕಾಗಿರೋದು ಏನು ಅಂತ ಅಂದರೆ, ಸ್ನೇಹಿತರೆ ನೋಡಿ, ಸ್ವಲ್ಪ ನೀವು ಬಿಳಿ ಸಾಸಿವೆನ ತೊಗೊಬೇಕಾಗುತ್ತೆ. ಅದರಲ್ಲೂ ನೀವು ಎಡಗೈಯಲ್ಲಿ ಇದನ್ನು ನೀವು ಹಿಡ್ಕೊಬೇಕಾಗುತ್ತೆ. ಇದನ್ನು ಹಿಡ್ಕೊಳ್ಳುವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಎಡಗೈಯಲ್ಲಿ ಸ್ವಲ್ಪ 1 ಹಿಡಿಯಷ್ಟು ಬಿಳಿ ಸಾಸಿವೆನ ತೊಗೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಅದರ ಅರ್ಧದಷ್ಟು ಕಪ್ಪು ಸಾಸಿವೆನ ತೊಗೊಳ್ಳಿ. ಅದರ ಅರ್ಧದಷ್ಟು ಕರಿಮೆಣಸನ್ನ ತೊಗೊಳ್ಳಿ. ಅದರ ಅರ್ಧದಷ್ಟು ಕಪ್ಪು ಎಳ್ಳನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯ ಮುಂಭಾಗಲಿಗೆ ಬಂದು ಖಂಡಿತವಾಗ್ಲೂ ನಿಮ್ಮ ಮನೆ ಇರೋಂಥ ಬಾಗಿಲಿಗೆ ನೀವು ದೃಷ್ಟಿನ ತೆಗಿಬೇಕಾಗುತ್ತೆ. ಒಂದು ನೇರವಾಗಿ, ಇನ್ನೊಂದು ಉಲ್ಟಾ ಪ್ರಕಾರ ನೀವು ದೃಷ್ಟಿನ ತೆಗೆದು, ನಿಮಗೆ ನೀವು ದೃಷ್ಟಿ ತಗೊಂಡು ಎಲ್ಲ ದಿಕ್ಕುಗಳಿಗೂ ನೀವು ದೃಷ್ಟಿನ ತೆಗೆದುಬಿಟ್ಟು 3 ದಾರಿ ಕೂಡೋ ಅಂಥ ದಾರಿಗೆ ನೀವು ಎಷ್ಟು ಬರೋದ್ರಿಂದ ವಾರದಲ್ಲಿ 1 ದಿನ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಮಂಗಳವಾರ ಇರ್ಬೋದು, ಒಂದು ಶುಕ್ರವಾರ ಇರ್ಬೋದು. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿರೋ ಅಂತಹ ಯಾವುದೇ ಜಗಳ ಇರ್ಬೋದು, ಮನಸ್ತಾಪ ಇರ್ಬೋದು, ಅಥವಾ ಕಿತ್ತಾಟಗಳಿರ್ಬೋದು, ಅಂಥದ್ದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾಕಂದರೆ ಕೆಲವೊಂದು ಟೈಮ್ಗಳಲ್ಲಿ ಗ್ರಹಬಾಧೆಗಳಿದ್ದಂಥ ಸಂದರ್ಭದಲ್ಲಿ ಆ ಗ್ರಹಬಾಧೆಗಳಿಂದ ಈ ರೀತಿ ನಮಗೆ ಗೊತ್ತಿಲ್ಲದಿದ್ದಂಗೆ ಎಷ್ಟೇ ನಾವು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರಬೇಕು ಅಂತ ಬಯಸಿದ್ರು, ಆ ಗ್ರಹಗತಿಗಳು ಹೊಂದಾಣಿಕೆ ಇಲ್ದಿರೋಂಥ ಸಮಯದಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಚಿಕ್ಕ ಸಾಸಿವೆ ಕಾಳಿಂದ ಜಗಳ ಸ್ಟಾರ್ಟ್ ಆಗಿ ದೊಡ್ಡದಾಗಿ ಅದು ಹೊರಹೊಮ್ಮಿ ಕೊಲೆ ಹಂತಕ್ಕೂ ಹೋಗಿ ತಲುಪುತ್ತೆ ಅನ್ನುವಾಗ ಅಲ್ಲಿ ನಮ್ಮ ಇಚ್ಛೆ ಹಂಗೆ ನಡೆಯುತ್ತೋ ಇಲ್ವೋ, ಆದರೆ ಗ್ರಹಗತಿಗಳ ಒಡನಾಟದಿಂದ ಹಂಗಾಗ್ಬೋದು. ರಾಹುಕೇತುಗಳ ಕಾಟದಿಂದ ಅಥವಾ ಕುಜದೋಷಗಳಿಂದ, ಮಂಗಳ ದೋಷಗಳಿಂದ ಆ ಥರದ ಸಮಸ್ಯೆಗಳು ಮನೆಗೆ ಬಂದ್ಬಿಡುತ್ತೆ. ಅಂಥ ಸಮಸ್ಯೆಗಳು ನಮಗೆ ಬಂದಾಗ ಪ್ರತಿದಿನ ಮನೆಯಲ್ಲಿರೋಂಥ ದೊಡ್ಡ ಸದಸ್ಯರು, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಇಂಥದನ್ನ ವಾರಕ್ಕೆ 1 ದಿನ ಮಾಡ್ಕೊಳ್ಳಿ. ಯಾಕಂದರೆ ಈ ಹಳ್ಳಿಗಳಲ್ಲಿ ಒಟ್ಟು ಕುಟುಂಬ ಇರುತ್ತೆ. ಸಿಟಿಗಳಲ್ಲಿ ಬಿಡಿ, ಆ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರ್ತಾರೆ. ಆದರೆ ಹಳ್ಳಿಗಳಲ್ಲಿ ಅತ್ತಿಗೆ, ನಾದಿನಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಮೈದುನ, ಈಗಲೂ ಕೆಲವೊಂದು ಫ್ಯಾಮಿಲಿಗಳಲ್ಲಿ ದೊಡ್ಡ ಫ್ಯಾಮಿಲಿಗಳಿರುತ್ತೆ. ಅಂಥ ಒಟ್ಟು ಕುಟುಂಬಗಳಲ್ಲಿ ನಾವು ಕಿತ್ತಾಡಿಕೊಂಡು, ಜಗಳ ಮಾಡಿಕೊಂಡು, ಊರವರ ಎದುರಿಗೆ ನೀವೇ ಕಿತ್ತಾಡಿಕೊಂಡು ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ ಅಂದರೆ ಏನನ್ನು ಪಡ್ಕೊತೀರಾ? ಲೈಫಲ್ಲಿ ಯಾವುದೂ ಶಾಶ್ವತ ಅಲ್ಲ. ಯಾಕಂದರೆ ಎಲ್ಲನೂ ಇಲ್ಲೇ ಬಿಟ್ಟು ಹೋಗಬೇಕು. ನಾವು ಇರೋಷ್ಟು ದಿನ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಬೇರೆಯವರು ನಮ್ಮನ್ನು ನೋಡಿ ನಗ್ತಾರೆ. ಬಾರಪ್ಪ, ಇವ್ರು ಯಾವ ಸೀಮೆ ಅಣ್ಣ ತಮ್ಮ, ಇವರಲ್ಲೇ ಹೊಂದಾಣಿಕೆ ಇಲ್ಲ ಅಂಥೇಳಿ 3ನೇ ವ್ಯಕ್ತಿಗಳು ಬಂದು ನಮ್ಮಲ್ಲಿರೋಂಥ ಜಗಳದ ಸಮಸ್ಯೆಯಲ್ಲಿ ಅವರು ಲಾಭನ ಪಡ್ಕೊತಾರೆ. ಯಾಕಂದರೆ ನೋಡಿ, ಇಬ್ಬರ ಜಗಳ 3ಅವ್ರಿಗೆ ಲಾಭ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಇಂಥದ್ದನ್ನು ನಾವು ಮಾಡ್ಕೊಬೇಕು ಅಂದಾಗ ಖಂಡಿತವಾಗ್ಲೂ ಬೇರೆಯವ್ರಿಗೆ ನಾವು ದಾರಿ ಮಾಡಿಕೊಡ್ದಲ್ಲೇ ನಮ್ಮಲ್ಲೇ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ, ಮನೇಲಿ ಎಂಥದ್ದೇ ಒಂದು ಮಾತು ಬಂದ್ರೂ ಅದು ಅಲ್ಲೇ ಮನೆ ಒಳಗಡೆನೆ ಮುಗ್ದೋಗೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಯಾವಾಗಲೂ ಅನ್ಯೋನ್ಯತೆ ಇರಬೇಕು. ತಂದೆ ತಾಯಿಗಳು ನಮಗೆ ಪ್ರೀತಿ ಕೊಡಬೇಕು. ನಾವು ಅವ್ರ ಜೊತೆ ಅನ್ಯೋನ್ಯವಾಗಿರಬೇಕು. ಯಾಕಂದರೆ ನಾವು ಅನ್ಯೋನ್ಯವಾಗಿದ್ದಾಗ ಮಾತ್ರ ಜೀವನನ ನಾವು ಖುಷಿಯಿಂದ ಕಳೆಯೋಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಯಾವುದು ಶಾಶ್ವತ ಅಲ್ಲ. ಹಣ ಶಾಶ್ವತ ಅಲ್ಲ, ಒಡವೆ ಶಾಶ್ವತ ಅಲ್ಲ, ಐಶ್ವರ್ಯ ಆಗಿರ್ಬೋದು, ಹಣ, ಅಂತಸ್ತು, ಬದುಕಿರೋ ತನಕ ಜೀವಿಸೋಕ್ಕೆ ಮಾತ್ರ ದುಡ್ಡು ಬೇಕೇ ಹೊರತು ದುಡ್ಡೇ ಜೀವನ ಅಲ್ಲ. ಅದಕ್ಕೂ ಮೀರಿದ ಒಂದು ಜೀವನ ಇರುತ್ತೆ. ಅದನ್ನೆಲ್ಲ ನಾವು ಇಲ್ಲೇ ಬಿಟ್ಟು ಹೋಗಬೇಕು. ಯಾಕಂದರೆ ನಾವು ಎಂಥ ಬಟ್ಟೆ ಹಾಕೊಂಡ್ಲಿ, ಎಂಥ ಒಡವೆ ಹಾಕೊಂಡ್ಲಿ, ಎಂಥ ಕಾರಲ್ಲೇ ಓಡಾಡಿದ್ರು, ಏನೆಲ್ಲ
ಹೋರಾಡಿದ್ರೂ ಭೂಮಿ ಮೇಲೆ ಮತ್ತೆ ನಾವೆಲ್ಲ ಬಿಟ್ಟು ನಾವು ಯಾವುದೂ ಇಲ್ದಲೆ ಬರಿಗೈಯಲ್ಲಿ ಹೋಗಬೇಕಾಗುತ್ತೆ. ಅಂಥ ಬರಿಗೈಯಲ್ಲಿ ಹೋಗುವಾಗ ಇರೋವಂಥ ಒಂದು ಸುಂದರವಾದ ಜೀವನನ ಜೀವಿಸಬೇಕು. ಬೇರೆಯವ್ರಿಗೂ ಜೀವಿಸೋಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ನೀನು ಬದುಕು, ಇತರರನ್ನು ಬದುಕಿಸು ಅಂತ ಹೇಳುತ್ತೆ ಯಾವಾಗಲೂ ನಮ್ಮ ಧರ್ಮಗ್ರಂಥ. ಅದಕ್ಕೋಸ್ಕರ ದಯವಿಟ್ಟು ಖಂಡಿತವಾಗ್ಲೂ ಇಂಥದ್ದನ್ನು ಸಣ್ಣ ಉಪಾಯ ಆದರೆ ಖಂಡಿತವಾಗ್ಲೂ ದೊಡ್ಡ ರೀತಿ ಕೆಲಸನ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನಾನಾ ರೀತಿಯ ಉಪಾಯಗಳಿವೆ, ಅದರಲ್ಲಿ ಇದು ತುಂಬ ಸರಳವಾದದ್ದು. ಅದನ್ನು ನೀವು ಯಾವುದೇ ರೀತಿ ಎಲ್ಲೂ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಟ ಮಂತ್ರ ತಗಡುಗಳು, ನಿಂಬೆಹಣ್ಣುಗಳು ಅವ್ಯಾವು ಬೇಕಾಗಿಲ್ಲ. ನಮ್ಮ ಮನೇಲಿರೋಂಥ ಮಸಾಲೆ ಸಾಮಗ್ರಿಗಳನ್ನು ನಾವು ಉಪಯೋಗಿಸ್ಕೊಂಡು ಅದೇನೋ ಹೇಳ್ತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ, ನಮ್ಮ ಮನೇಲಿರೋ ಅಂಥ ಚಿಕ್ಕ ಪುಟ್ಟ ವಸ್ತುಗಳಿಂದನೂ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೇಲೂ ಪ್ರೀತಿ ವಿಶ್ವಾಸ ಅನ್ನೋದು ಖಂಡಿತವಾಗ್ಲೂ ಮೂಡುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.